ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವೈರ್ ಲಿವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಥವಾ ಇನ್ನೊಂದು ಬೆಂಗಳೂರು ನಗರದ ಯಾವುದಾದ್ರು ಒಂದು ಘಟನೆಗಳ ಬಗ್ಗೆ ನಿಮಗೆ ನಾನು ಒಂದು ಮಾಹಿತಿನ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಏನಂತಂದರೆ, ನೀವು ನೋಡ್ಬೋದು, ಈ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿನಿಂದ ತುಂಬ ಟ್ರಾಫಿಕ್ ಆಗ್ತಿದೆ. ಮುಂಚೆಕ್ಕಿಂತ ಅರ್ಧ ಗಂಟೆ ಜಾಸ್ತಿ ಟೈಮ್ ತೊಗೋತಿದೆ ನಾವು ಎಲ್ಲೇ ಹೋಗಿ ಮುಟ್ಟಬೇಕಂತಂದರೆ. ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಬೈಕ್ ಟ್ಯಾಕ್ಸಿ ಇದ್ದಾಗ ಏನಾಗಿತ್ತು, ಜನಗಳಿಗೆ ಒಂದು ಅನುಕೂಲ ಆಗಿತ್ತು, ಆಮೇಲೆ ಬೇಗ ಹೋಗಿ ತಲುಪ್ತಾಯಿದ್ರು. ಇವಾಗ 4 ವೀಲರು 3 ವೀಲರ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಿದೆ ಅಂತಲೇ ಹೇಳ್ಬೋದು. ಅರ್ಧ ಗಂಟೆ ಲೇಟ್ ಆಗ್ತಿದೆ ಮುಂಚೆಕ್ಕಿಂತ. ಅಂದರೆ ಇದು ಒಂದು ಲೆಕ್ಕಾಚಾರದ ಪ್ರಕಾರ ಅರ್ಧ ಗಂಟೆ, ಆದರೆ ಆ್ಯಕ್ಚುಲ್ ಟೈಮ್ ಒಂದು 2 ಗಂಟೆ ಲೇಟ್ ಆಗ್ತಿದೆ. ಅದಕ್ಕೆ ಬೈಕ್ ಟ್ಯಾಕ್ಸಿ ಇದ್ದರೆ ತುಂಬ ಸಾರ್ವಜನಿಕರಿಗೆ ಒಳ್ಳೆಯದಾಗಿತ್ತು. ನೀವು ನೋಡ್ದಂಗೆ ಈಗ ಬೆಂಗಳೂರಲ್ಲಿ ಈ ಥರ ಆಗ್ತಿದೆ ಅಂತಂದರೆ ಯಾಕೆ ಆಗ್ತಿದೆ ಈ ಥರ? ಬೆಂಗಳೂರಲ್ಲಿ ನೋಡಿ, ಡೈಲಿ ಹೆಚ್ಚು ಕಡಿಮೆ 1200 ಗಾಡಿಗಳು ರೋಡಿಗಿಳಿತಿವೆ ಅಂತೆ. ಆಮೇಲೆ ಇದು ಸಿಲಿಕಾನ್ ವ್ಯಾಲಿ, ಮೆಟ್ರೋ ಸಿಟಿ, ಪ್ಲಸ್ ವೆದರ್ ತುಂಬ ಚೆನ್ನಾಗಿದೆ. ಆಮೇಲೆ ಇದು IT ಸ್ಟಾರ್ಟಪ್ ಹಬ್ಬು, ಆಮೇಲೆ IT ಸಿಟಿ, ಇವೆಲ್ಲ ಈ ಥರ ಎಲ್ಲ ಹೆಸರಿದೆ ನಮ್ಮ ಬೆಂಗಳೂರಿಗೆ. ಇವೆಲ್ಲ ಹೆಸರುಗಳಿದೆ. ಜನ ಆಬ್ವಿಯಸ್ಲಿ ಅದು ಆಕರ್ಷಣೆ ಆಗ್ತದೆ, ಬರ್ತಾರೆ. ಆಮೇಲೆ ಬರಲೇಬೇಕಲ್ಲ, ಇಂಜಿನಿಯರ್ಸ್ ಎಲ್ಲ ಬೇಕಲ್ಲ. ಅಂದರೆ ITಗೆ ಇಂಜಿನಿಯರ್ಸ್ಗಳೆಲ್ಲ ಬೇಕೇ ಬೇಕು. ಆಮೇಲೆ ಹೊರಗಿಂದೆಲ್ಲ ಎಂಪ್ಲಾಯ್ಗಳು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅದೇ ನೋಡಿ, ವಾಣಿಜ್ಯ ಸಿಟಿ ಅಂದರೆ ಮುಂಬೈ ಇಂಡಿಯಾಕ್ಕೆ. ಆಲ್ಮೋಸ್ಟ್ ಎಲ್ಲ ಮುಂಚೆಲ್ಲ ಮುಂಬೈಗೆ ಸೇರ್ಕೋತಿದ್ರು. ಇವಾಗೆಲ್ಲ IT ಅಂತಂದರೆ ಬೆಂಗಳೂರಿಗೆ ಸೇರ್ಕೋತಾರೆ. ಅದಕ್ಕೆ ಇವೆಲ್ಲ ಜನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆಲ್ಲ ನಾವು ಮೊದಲೇ ಪ್ರಿಪೇರ್ ಆಗಬೇಕು. ಸರ್ಕಾರಗಳು ಏನು ತಮ್ಮ ಕೆಸರಾಸ್ಟ್ರೇಟ್ಗಳಲ್ಲೇ ಟೈಮ್ ಕಳೀತಿದ್ರೆ ಹೊರತು, ಅಟ್ಲೀಸ್ಟ್ ಒಂದು ರೋಡಲ್ಲಿ ಆಗಿರೋ ಗುಂಡೆಗಳು, ಆಮೇಲೆ ಹೊಂಡಗಳೆಲ್ಲ ಮುಚ್ಚೋಳಕ್ಕಾಗ್ತಾರೆ. ಹಳ್ಳ ಎಲ್ಲ ಸಿಕ್ಕಾಪಟ್ಟೆ ನೋಡಿ, ಎಲ್ಲ ತಗ್ಗು ದಿಮ್ಮೆ ಎಲ್ಲ ನೋಡಿ ನೀವು ಎಷ್ಟಾಗಿದೆ ಬೆಂಗಳೂರಲ್ಲಿ ರೋಡಲ್ಲೆಲ್ಲ. ಇದನ್ನು ಸರಿಪಡಿಸೋಕ್ಕಾಗ್ತಿಲ್ಲ. ಒಂದು ಸಲ ಮಾಡಿಬಿಟ್ರೆ ಮುಗಿದೋಯ್ತು. ಇನ್ನೊಂದು ಮಳೆ ಕಿತ್ತೋಗ್ತದೆ. ಯಾಕೆ ಕಿತ್ತೋಗ್ಲಾರ್ದಂಗೆ ಮಾಡಬೇಕು. ಅದು ನಮ್ಮ ಸರ್ಕಾರದ ಕೆಲಸ. ಸರ್ಕಾರದ ಮೂಲ ಸೌಕರ್ಯಗಳನ್ನು ಕೊಡೋದು ಅವ್ರ ಕೆಲಸ, ಅದು ಅವ್ರ ಜವಾಬ್ದಾರಿ. ಬರೀ ಕೆಸರಾಚಾಟಕೊಂಡು ಕೂತ್ಕೊಳ್ಳೋದಲ್ಲ ಈ ಥರ. ಅದಕ್ಕೆ ಆಮೇಲೆ ನೋಡಿ, ಇದರಿಂದ ಪೊಲ್ಯೂಷನ್ ಜಾಸ್ತಿ. ಬೈಕ್ ಬ್ಯಾನ್ ಆಗಿರೋದ್ರಿಂದ ಪೊಲ್ಯೂಷನು ಜಾಸ್ತಿ ಆಗಿದೆ. ಇವಾಗ ಒಬ್ಬ 3 ವೀಲರು ಅಥವಾ 4 ವೀಲರು ಕ್ಯಾಬೇ ಮಾಡಬೇಕು. ಅದೇ ಬೈಕ್ ಟ್ಯಾಕ್ಸಿ ಇದ್ದಿದ್ರೆ ಒಬ್ಬನಿಂದ ಒಬ್ಬ ಕೂತ್ಕೊಂಡು ಇಬ್ಬರು ಹೋಗ್ತಾಯಿದ್ರು ಒಂದು ಗಾಡಿ ಮೇಲೆ. ಇವಾಗ ಅವನು ಕ್ಯಾಬ್ ಮಾಡಬೇಕು, ಇಲ್ಲಾಂದರೆ ಆಟೋ ಮಾಡಬೇಕು. ಒಬ್ಬನಿಗೋಸ್ಕರ ಅಂದರೆ 4 ಜನ 3 ಜನ ಹೋಗೋ ಜಾಗದಲ್ಲಿ ಒಬ್ಬ ಒಂದು ವೆಹಿಕಲ್ನ ತೊಗೊಂಡು ಹೋದರೆ ಪೊಲ್ಯೂಷನ್ ಜಾಸ್ತಿ ಬೆಂಗಳೂರಿಗೆ. ಈಗ ಕೋಲ್ಡ್ ವೆದರಿಗೆ ಹಾಟ್ ವೆದರ್ ಆಗುತ್ತೆ ಬೆಂಗಳೂರಿನ ಮುಂದೆ ಬರ್ತಾ. ಮೊನ್ನೆ DK ಸಾಹೇಬ್ರು ಹೇಳ್ತಾಯಿದ್ರು, DK ಶಿವಕುಮಾರ್ ಸಾಹೇಬ್ರು ಹೇಳ್ತಾಯಿದ್ರು, ಮುಂಚೆ ಅಷ್ಟೆಲ್ಲ ಇರಲಿಲ್ಲ, ಇವಾಗ ಜಾಸ್ತಿ ಆಗಿದೆ ಅಂತ. ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಯಾಕಂತಂದರೆ ಇದು ಒಂದು ಸ್ಟಾರ್ಟಪ್ ಹಬ್. ಅಂದರೆ ಇಲ್ಲೆಲ್ಲ ಕಂಪ್ನಿಗಳು ಬರ್ತವೆ, ಕಂಪ್ನಿ ಜೊತೆಗೆ ಎಂಪ್ಲಾಯ್ಗಳು ಬರ್ತಾರೆ. ಆಮೇಲೆ ಅವ್ರಿಗೆ ಓಡಾಡೋಕೆ ವೆಹಿಕಲ್ಗಳು ಬೇಕಂತಂದರೆ ವೆಹಿಕಲ್ಗಳು ಜಾಸ್ತಿ ಆಗ್ತವೆ. ಒಬ್ಬ ಹೊರಗಿನ ವ್ಯಕ್ತಿ ಬಂದಂದರೆ ಮೊದಲು ಅವ್ನು ನೋಡೋದೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೆಂಗಿದೆ ಅಂಥೇಳಿ. ಸಾರಿಗೆ ಹೆಂಗಿದೆ ಅಂಥೇಳಿ, ಯಾವ ಥರ ಇರುತ್ತೆ ಅಂಥೇಳಿ. ಸೊ ಅವ್ರಿಗೆ ಡೈಲಿ ಕಮ್ಯೂಟ್ ಮಾಡೋಕ್ಕೆ ಬೇಕಲ್ಲ ಸರ್. ಒಂದು ಆಪ್ಷನ್ ಆಗಿತ್ತು ಬೈಕ್ ಟ್ಯಾಕ್ಸಿ. ಇವಾಗ ಆಪ್ಷನ್ ಇಲ್ದಂಗೆ ಆಗಿದೆ. ತುಂಬ ಜನ ಪರದಾಡ್ತಿದ್ದಾರೆ. ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ. ದಿನಾಲೂ ನಮಗೆ ಆಟೋ ಸಿಗ್ತಿಲ್ಲ, ಕ್ಯಾಬ್ ಸಿಗ್ತಿಲ್ಲ. ಆಮೇಲೆ ಸಿಕ್ಕರು ಸಮೇತ ಟಿಪ್ ಹಾಕಬೇಕು. ಆಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಡಬಲ್ ರೇಟ್ ಆಗಿದೆ ಅಂಥೇಳಿ. ಅದೇ ಬೈಕ್ ಟ್ಯಾಕ್ಸಿ ಆಗಿದ್ರೆ ಅವ್ರಿಗೊಂದು ಅವ್ರ ಡೆಸ್ಟಿನಿ ಮುಟ್ಟೋಕ್ಕೆ ಅಟ್ಲೀಸ್ಟ್ ಅವರಿಗೆ ಒಂದು ಅವರು ಪಾಕೆಟ್ ಫ್ರೆಂಡ್ಲಿ ಆಗಿರ್ತಿತ್ತು. ಕಡಿಮೆ ದರದಲ್ಲಿ ಅವರು ಪ್ರಯಾಣ ಮಾಡ್ಬೋದಾಗಿತ್ತು ಬೈಕ್ ಟ್ಯಾಕ್ಸಿನ. ಇವಾಗ ಮೊದಲೇ ನಿರುದ್ಯೋಗಿ ಜಾಸ್ತಿ ಆಗಿರೋದ್ರಿಂದ ಯಾರಿಗೂ ಜಾಸ್ತಿ ಕೆಲಸ ಇಲ್ಲ. ಅಂಥದ್ರಲ್ಲಿ ಒಂದು 2 ಲಕ್ಷ ಬೈಕ್ ರೈಡರಿಗೆ ನೀವು ಬ್ಯಾನ್ ಮಾಡಿ ಕೂರಿಸ್ಬಿಟ್ರೆ ಪಾಪ ಅವ್ರಿಗೆ ಸಡನ್ನಾಗಿ ಕೆಲಸ ಎಲ್ಲಿಂದ ಸಿಗುತ್ತೆ ಹೇಳಿ? ಎಲ್ಲರದ್ದು ಯೋಚನೆ ಮಾಡಬೇಕು. ಒಬ್ಬರು ಹಿತಾಸಕ್ತಿ, ಒಬ್ಬರು ಫೇವರ್ನ ಕಾಪಾಡೋಕ್ಕೋಸ್ಕರ ಇನ್ನೊಬ್ರು ಹೊಟ್ಟೆ ಹೊಡೆದ್ರೆ ಅನ್ಯಾಯ ಅಲ್ವಾ ಸರ್ ಅದು? ಇವಾಗ ನೋಡಿ, ಬೆಂಗಳೂರಲ್ಲಿ RTO ಇಲ್ಲಿ HSR ಲೇಔಟು, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕಡೆ 100, 200, 500 ಆಟೋಗಳು ಕ್ಯೂವಲ್ಲಿ ನಿಂತಿದೆ. ಅವ್ರಿಗೆ FC ಇಲ್ಲ, ಕಡೆಗೆ ಇದು ಸರಿಯಾದ ಡ್ರೈವಿಂಗ್ ಲೈಸೆನ್ಸ್ಗಳಿಲ್ಲ, ಆಮೇಲೆ ಯಾವುದೂ ಒಂದು ಗಾಡಿ ಪೇಪರ್ಸ್ ಸರಿಯಾಗಿಲ್ಲ. ಇವಾಗೆಲ್ಲ ಮಾಡಿಸ್ಕೊಳ್ಳೋಕೆ ನಿಂತಿದ್ದಾರೆ. ಇದು ಮಾಡಿಸ್ಕೊಂಡಿರಲಿಲ್ಲ. ಮುಂಚೆ ಬೈಕ್ ಟ್ಯಾಕ್ಸಿ ಹುಡುಗರನ್ನೆಲ್ಲ ಇದೇ ಕೇಳ್ತಿದ್ರು, ಇಲ್ಲೀಗಲ್ ಅಂತ ಹೇಳ್ಬಿಟ್ಟು. ತಮ್ಮ ಮನಸ್ಸಾಕ್ಷಿ ನೋಡಿಕೊಂಡು ಎಷ್ಟು ನಾವು ಲೀಗಲಾಗಿ ಗಾಡಿ ಓಡಿಸ್ತೀವಿ ಅನ್ನೋದನ್ನು ಅವ್ರ ಮನಸ್ಸಾಕ್ಷಿಗೆ ಅವ್ರು ಕೇಳ್ಕೊಬೇಕು ತಾನೆ. ಇವಾಗ ಲಾಯರ್ ಜಗದೀಶ್ ಸರ್ ಇದು ಸ್ವಲ್ಪ ವಿಷಯನ ಎತ್ತದ ಮೇಲೆ ಎಲ್ಲರೂ ಹೋಗಿ RTO ಆಫೀಸ್ಗಳ ಎದುರುಗಡೆನೇ ಆಟೋ ಕ್ಯೂ ಹಾಕ್ಕೊಂಡು ನಿಂತಿದ್ದಾರೆ ಇವಾಗೆಲ್ಲ ಪೇಪರ್ಸ್ ಮಾಡ್ಸೋಕ್ಕೆ.
ನಿಮ್ಮ ನಿಮ್ಮ ನೈತಿಕತೆ ನೀವು ಪ್ರಶ್ನೆ ಮಾಡ್ಕೋಬೇಕು ತಾನೆ ಇನ್ನೊಬ್ರನ್ನ ಹೇಳೋ ಮುಂಚೆ. ಎಷ್ಟೋ ಹುಡುಗರನ್ನ ಹಿಡಿದು ಹೊಡೆದ್ರು ಲೀಗಲು ಇಲ್ಲೀಗಲ್ ಅಂತೇಳಿ. ಇವಾಗ ಪೊಲೀಸರು ಆಟೋಗಳನ್ನ ಬುಕ್ ಮಾಡಿ ಹಿಡಿತಿದ್ದಾರೆ. ಯಾರೋ ಒಬ್ರು ಆಟೋ ಡ್ರೈವರ್ ಕೇಳ್ತಾಯಿದ್ರು, ಇವ್ರಿಗೆ ಏನು ಪರ್ಮಿಷನ್ ಇದೆ, ಯಾರು ಇವರಿಗೆ ಅಧಿಕಾರ ಕೊಟ್ಟರು ಬುಕ್ ಮಾಡಿ ನಮ್ಮನ್ನು ಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ಅದೇ ನೀವು ಬೈಕ್ ಹುಡುಗರನ್ನ ಹಿಡಿದು ಹೊಡೆಯೋರಿಗೆ ಯಾರು ನಿಮ್ಗೆ ಕೊಟ್ಟಿದ್ದದು ಅಧಿಕಾರ? ಇದು ಹೆಂಗಾಗುತ್ತೆ ಅಂತಂದರೆ, ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ರೀತಿ ಇರಬೇಕು. ನಮಗೊಂದು ತಮಗೊಂದು ಅಂತ ಅನ್ನೋಕ್ಕೆ ಇಲ್ಲಿ ಯಾರು ಸ್ವತ್ತು ಅಲ್ಲ. ಇದು ಸರ್ಕಾರ ನಡೆಸಬೇಕು. ಎಲ್ಲರ ಸಾರ್ವಜನಿಕರು ಸಮವಾಗಿ ನೋಡ್ಕೊಳ್ಬೋದು ಸರ್ಕಾರದ ಕರ್ತವ್ಯ. ನಾನು ಸರ್ಕಾರಕ್ಕೆ ಹೇಳ್ತೇನೆ, ಬೇರೆ ಯಾವುದಕ್ಕೂ ಹೇಳಲ್ಲ. ಯಾಕಂದರೆ ಇರೋ ಸರ್ಕಾರ ಯಾವುದು ನಮ್ಮ ಕರ್ನಾಟಕದಲ್ಲಿ, ನಾವು ಅದಕ್ಕೆ ಹೇಳಬೇಕು. ಇದು ಎಲ್ಲರಿಗೂ ಸಮಸ್ಯೆ ಎಲ್ಲರ ಮಧ್ಯೆ ಇರೋದರಿಂದ ಇದನ್ನು ಎಲ್ಲರಿಗೂ ಸೇರಿಸಿನೇ ಎಲ್ಲರ ವಿಶ್ವಾಸಕ್ಕೆ ತೊಗೊಂಡೇ ಈ ಸಮಸ್ಯೆನ ಬಗೆಹರಿಸಬೇಕು ನಮ್ಮ ಸರ್ಕಾರ. ಏನಿದೆ ನಮ್ಮಲ್ಲೇನು ಹೊಸದಾಗಿ ಏನಿಲ್ಲ. ನಮ್ಮ ದೇಶದ 11 ರಾಜ್ಯಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ಬೈಕ್ ಟ್ಯಾಕ್ಸಿ ಓಡ್ತಿದೆ. ಆಮೇಲೆ ಡೆವಲಪ್ಡ್ ಕಂಟ್ರಿಗಳಲ್ಲಿ ಸಮೇತ ಇದು ಎಲ್ಲ ಡೆವಲಪ್ಡ್ ಕಂಟ್ರಿಯಲ್ಲೂ ಬೈಕ್ ಟ್ಯಾಕ್ಸಿನ ಪರ್ಮಿಷನ್ ಇದೆ, ಓಡಿಸ್ತಾ ಇದ್ದಾರೆ ಎಲ್ಲ ಕಡೆಯೂ. ಹಾಗೆ ಇದೂ ಅಷ್ಟೇ ಯಾಕಂದರೆ ಇಷ್ಟು ಜನಸಂಖ್ಯೆಗೆ ಈ ಥರದೊಂದು ಆಪ್ಷನ್ನು ಬೇಕಿತ್ತು. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗನಾಗ್ತಾ